ಲವ್ ಮ್ಯಾರೇಜ್ ಮಾಡಿಕೊಂಡವರ ಮೇಲೆ ಏಕಾಏಕಿಯಾಗಿ ಹಲ್ಲೆ ಮಾಡಲಾಗಿದೆ. ಬಾಗಲಕೋಟೆ ಜಿಲ್ಲೆಯ ಬೇವೂರು ಗ್ರಾಮದಲ್ಲಿ ಒಂದು ಘಟನೆ ನಡೆದಿದೆ. ಮದುವೆಯಾದ 1 ತಿಂಗಳ ಬಳಿಕ ಯುವತಿ ಕುಟುಂಬಸ್ಥರು ಕಿರಿಕ್ ಮಾಡಿರುವುದು. ಜ್ಞಾನೇಶ್ ಹಾಗೂ ಶಶಿಕಲಾ ಮದುವೆಗೆ ತೀವ್ರ ವಿರೋಧ ವ್ಯಕ್ತಪಡಿಸಲಾಗಿದೆ. ನಿನ್ನೆ ಸಂಜೆ ದಿಢೀರನೆ ಯುವಕನ ಮನೆಗೆ ನುಗ್ಗಿ ಜಗಳ ಆಡಿದ್ದಾರೆ. ಯುವಕನ ತಾಯಿ ಸಹೋದರರ ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ರಕ್ಷಣೆ ಕೋರಿ ಎಸ್ಪಿ ಮೊರೆ ಹೋಗಿದ್ದಾರೆ ಪ್ರೇಮಿಗಳು. ಜೀವ ಭಯ ಇದೆ ಅಂತ ನವ ಜೋಡಿ ಇದೀಗ ಆತಂಕವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರೀತಿಸಿ ಮದುವೆ ಆಗಿದ್ರಂತೆ, ಮದುವೆ ಆಗಿ ಬಹುದಿನ ಆಗಿದೆಯಂತೆ. ಬಟ್ ಇವಾಗೇನೋ ಮನೆಗೆ ಹೋಗಿ ಕಿರಿಕನ್ನ ಮಾಡಲಾಗಿದೆ ಅನ್ನೋದನ್ನ ಹೇಳಲಾಗ್ತಾ ಇದೆ. ನಮಗೆ ಜೀವ ಭಯ ಇದೆ, ರಕ್ಷಣೆ ಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ ನವ ಜೋಡಿ. ಜ್ಞಾನೇಶ ನಾನು 3 ವರ್ಷದಿಂದ ಲವ್ ಮಾಡತ್ತಿದ್ರಿ. ಈಗ ನಮ್ಮ ಮನ್ಯಾಗ ಗೊತ್ತಾತ್ರಿ ನಾನು ಮದ್ವೆ ಆದ್ರೆ ಅವನ ಆಗಕ್ಕೆ ಅಂತ ನಮ್ಮ ಮನ್ಯಾಗ ಹೇಳಕತ್ತೀನಿ ರೀ. ಅವ್ರು ಕೇಳಿಲ್ಲ, ಇಲ್ಲ ನಾವು ಕೊಡಂಗಿಲ್ಲ, ನೀನು ಸಾಯಿಸ್ತೀವಿ ಹೊತ್ತು ಅವ್ನಿಗೆ ಕೊಡಂಗಿಲ್ಲ ಅಂತ ಹೇಳಿದ್ರಿ. ಹಂಗಂತ ನಾ ಬಿಡ್ಲಿಲ್ಲ ರೀ. ಇಲ್ಲ ನಾವು ಮಾಡ್ಕೊಂಡು ಅವ್ನಿಗೆ ಸಾಯಿಸಿದ್ರೆ ಪರವಾಗಿಲ್ಲ, ನಾ ಅಂತ ಅವನ ಬೇಕು ಅಂತ ನಾ ಕೂತೇನೆ ರೀ. ಕೂತಿನ ಬಿಡ್ಲಿಲ್ಲ, ಭಾಳ ಹೊಡೆದ್ರಿ ಅವರು. ಟಾರ್ಚರ್ ಭಾಳ ಕೊಟ್ಟು ಹಗ್ಗ ತಗೊಂಡು ಹುಲ್ಲು ಹಾಕಿದ್ರು, ವೇಲ್ ತಗೊಂಡು, ಆಮೇಲೆ ವಿಷ ಕುಡ್ಸಿದ್ದು ಆತು, ಹೊಡಿದು ಬಡಿದು ಭಾಳ ಮಾಡಿದ್ರಿ ಅವರು. ಎಲ್ಲಿ ಬೇಕಲ್ಲಿ ಪೆಟ್ಟಿದ್ದು ಹಾಗೆಲ್ಲ ಹೊಡೆದ್ರಿ. ಆದರೂ ಅದು ತಡ್ಕೊಲಾರ್ಕ ನಾ ಇವ್ನು ಕರ್ಕೊಂಡು ಓಡ್ ಬಂದೇನಿ ರೀ. ಬಂದು ನಾವು ಮದುವೆ ಆಗಿವಿ ರೀ. ಮದುವೆ ಆಗಿಂದನು ಈಗ ಎಷ್ಟು 21 ದಿನ ಆತಿರ ಮದುವೆ ಆಗಿ. ಮದುವೆ ಆದ್ರೂ ಈಗ ಎಲ್ಲ ಹೇಳಿದ್ರಿ ನಾವು ದೂರ ಹೋಗಿ ಇವ್ರು ನಮ್ಮ ಹಿಡ್ಕೊಂಡು ಬಡಿತಾರ ಅನ್ನೋ ಭಯಕ್ಕೆ ದೂರ ಒಂದ ಕಡೆ ಇರ್ಲಿಲ್ಲ. ನಾವು ದಿನ ಒಂದು ಪ್ಲೇಸ್ ಚೇಂಜ್ ಮಾಡ್ಕೊಂತ ಅಡ್ಡಾಡಿದ್ವಿ ರೀ. ಅಂಜಿಕೆಗೆ ರೀ, ನಮ್ಗೆ ಏನಾರ ಮಾಡ್ತಾರೆ ಅಂಜಿಕೆಗೆ. ಈಗಾದ್ರೂ ವಾಪಸ್ ಬಂದ್ವಿ. ಹಿರಿಯರೆಲ್ಲ ಕೂಡಿ ಇಲ್ಲ ಎಲ್ಲ ಆಗಿದ್ದಾಗೈತಿ ಹೋಗಿದ್ದಾಗೈತಿ, ನಮ್ಮ ಆಚೆ ಸೈನ್ ಕೊಟ್ಟರೆ ಸಾಕಾಕಿ ಆಕಿ ಸತ್ತ ಒಂದು ಕೈ ಬಿಡ್ತೀವಿ ಅಂತ ಹಿರಿಯರ ಮುಂದೆ ಹೇಳ್ಯಾರಿ ಅವರು. ಇವ್ರು ಹಿರಿಯರು ಬಂದು ಹಿಂಗೆಲ್ಲ ಹೇಳಿದ್ರಿ. ನಾವು ಬಂದ್ವಿ ರೀ. ಬಂದು ಹಂಗಂದ್ರೆ ನಮ್ಮ ಜೀವನ ಮಾಡಕ್ಕೆ ಬಿಡ್ತಾರಂತ ಅಂದಿಂದ ನಾ ಆಯ್ಕೆ ಸೈನ್ ಮಾಡಂಗಿಲ್ಲ ಅಲ್ಲಿ ಮಾಡ್ತೀನಿ ಅಂದೇನಿ ರೀ. ಫಸ್ಟಿಗೆ ಮಾಡಲ್ಲ, ಯಾಕಂದ್ರೆ ಅವರು ನಮ್ಮ ದೊಡ್ಡಪ್ಪ ಮೊದಲೇ ಹೇಳ್ಬಿಟ್ಟಿದ್ದೀನಿ ರೀ. ನೀ ಹೆಂಗೆ ಓಡೋಗಿ ಮಾಡ್ತೀನಿ ಅಂದ್ರೂ ಮುಂದೆ ಒಂದಿನ ಸೈ ತೊಗೊಂಡಿಂದ ನಿಮ್ಮ ಉಳ್ಸಂಗಿಲ್ಲ, ನಾನು ಊರಾಗ ಬಾಳೆ ಮಾಡಿಸ್ಕೊಳಂಗಿಲ್ಲ ಅಂದಿದ್ದೇನೆ ರೀ ನಮ್ಮ ದೊಡ್ಡಪ್ಪ. ಅಂಜಿಕೆರ ಕೇಸ್ ಮಾಡ್ತೀನಿ, ಕೇಸ್ ಮಾಡಿ ಸೈನ್ ಮಾಡಕ್ಕೆ ಅಂತ ನಾ ಅಂದೇನಿ ರೀ. ಹಿರಿಯರು ಕೇಳಿಲ್ರಿ. ನಾವು ಹಿರಿಯರು ಅದ್ವಿ, ಊರನ್ನವ್ರು ನಮ್ಮ ಮಾತು ಹೆಂಗೆ ಮೀರ್ತೀರಿ, ನಿನಗೆ ಏನರ ಅಂದ್ರೆ ನಾವು ಅದ್ವಿ ಹಿಂದೆ ಅಂತ ಅವರೆಲ್ಲ ಅವ್ರ ಮಾತು ಕೇಳ್ಕೊಂಡು ನಾವು ಸೈನ್ ಮಾಡಿದ್ದೀನಿ ರೀ. ಸೈನ್ ಮಾಡಿದ್ರಿ. ಈಗ ಯಾವ ಹಿರಿಯರು ಇಲ್ರಿ. ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡವಲ್ರಿ ಅವರು. ಈಗ ಅವ್ರ ಮಾತು ಕೇಳಿದ ನಾ ಸೈನ್ ಮಾಡೀನಿ. ಸೈನ್ ಮಾಡಿದ್ರಿ. ಈಗ ಇನ್ನೊಂದು ಏನೋ ಸೈನ್ ಇರ್ತೈತೆ ನಾವು ಮಾಡಂಗಿಲ್ಲ. ಅದು ಈ ಸೈನ್ ಮಾಡಿದ್ರೆ ಸುಮ್ಮಿರಲ್ಲ, ನಾನು ಹಳ್ಳಿ ಉಲ್ಟಾ ಮಾಡ್ತೀನಿ ರೀ ನಾನು. ಯಾಕೆ ನಮ್ಮ ಜೀವನ ಮಾಡಕ್ಕೆ ಬಿಡವಲ್ಲಲ್ರಿ ಅವರು. ಈ ಸೈನ್ ಮಾಡಿಸ್ಕೊಂಡಿದ್ದಕ್ಕೆ ನಮ್ಮ ಪಡಿ ನಮ್ಮನ್ನು ಬಿಟ್ಟಿದ್ರೆ ಕರೆಕ್ಟ್ ಆಗಿತ್ತು ರೀ. ಅವ್ರು ಬಿಡವಲ್ರಿ. ಈಗ ಅವ್ರು ನಮ್ಗೆ ರಕ್ಷಣೆ ಕೊಡ್ಬೇಕು ರೀ. ಯಾಕಂದ್ರೆ ನಮ್ಗೆ ಅಂಜಿಕೆ ಐತಿ. ಹೆಂಗೆ ನೀನು ಬಂದು ನಮ್ಮ ಅತ್ತಿಯರ್ ನಮ್ಮ ಮೈದನ್ಗಳು ಬರ್ದಾರಿ, ಹಂಗೆ ನಮ್ಮನ್ನು ಮಾಡ್ತಾರೆ. ನಮ್ಗೆ ಹಂಗೆ ಮಾಡ್ತಾರೆ ಗೊತ್ತು, ಸಾಯಿಸ್ತಾರೆ ಅವ್ರು ನಮ್ಮನ್ನು. ಈಗ ಅವ್ರ ಕೈ ಸಿಗೋದು ಅಟ್ಟಬೇಕಾಗಿತ್ತು ರೀ ಅವ್ರಿಗೆ. ನಾವು ಹಂಗೆ ಮಾಡ್ತಾರೆ. ಈಗ ನಾವು ಈಗ ಬೇಕು ನಮ್ಗೆ ರಕ್ಷಣೆ. ಈಗ ಪೊಲೀಸರಿಂದ ನಮ್ಗೆ ರಕ್ಷಣೆ ಬೇಕು. ನಮ್ಮ ದೊಡ್ಡಪ್ಪನ ಅವ್ರ ಮಕ್ಕಳನ್ನ ಏನತ್ರಿ ಸಾಯಿತನ ಜೈಲಿಗೆ ಇಡ್ಬೇಕು ರೀ. ಹಂಗೆ ನಮ್ಗೆ ಬೇಕು ರೀ ಈಗ ರಕ್ಷಣೆ. SP ಅವ್ರಿಗೆ ಈಗ ನಮ್ಮ ಅತ್ತಿಯವ್ರಿಗೆ ಮೈದನ್ಗಳು ಹಿಂಗೆ ಮಾಡ್ಯಾರಿ, ನಮಗೂ ಮಾಡಲ್ಲ ಅಂತ ಡೌಟ ಇಲ್ಲದೆ ಮಾಡ್ತಾರೆ ಅವರು. ಇನ್ನು ಇವ್ರಕಿನ್ನ ಡಬಲ್ ಮಾಡ್ತಾರೆ ನಮ್ಗೆ. ಈಗ ಅದಕ್ಕೆ ಅದು ಹಂಗೆ ಆಗಲ್ಲ ನೋಡ್ಕೋಬೇಕು. ಈಗ ನಮ್ಮ ದೊಡ್ಡಪ್ಪಗಳು ಈಗ ಹಿಂದೆ ನಮ್ಮ ಅಂಥವ್ರೆಲ್ಲ ಏನು ಬಂದಾರಲ್ರಿ, ಬಂದು ಇವ್ರು ಬರ್ದಾರಲ್ರಿ, ಅವ್ರನ್ನೂ ಒಳಗೆ ಹಾಕಿಸ್ಬೇಕ್ರಿ. ಈಗ ಜ್ಞಾನೇಶ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಗುರು ಹಿರೇಮಠ. ಮದುವೆ ಆಗಿ ಬಹುದಿನ ಆದ ನಂತರ ಈಗ ಬಂದು ಕಿರಿಕ್ ಮಾಡಿದ್ದಾರೆ ಅಂತ. ಸಹಜವಾಗಿ ಹೆಣ್ಣು ಹೆತ್ತವ್ರಿಗೆ ಒಂದು ಬೇಸರ ಇರುತ್ತೆ. ಇಷ್ಟು ದಿನ ಸಾಕಿದ್ದೀವಿ, ಬೆಳೆಸಿದ್ದೀವಿ, ಹಿಂಗೆ ಮಾಡಿಬಿಟ್ರು, ಮೋಸ ಮಾಡಿಬಿಟ್ರು ಅಂತ. ಬಟ್ ಅದು ಇಲ್ಲಿವರೆಗೂ ಮುಂದುವರಿಯೋದು ಸಹಜವಾಗಿ ಸಮಸ್ಯೆಗಳಾಗಬಹುದು. ಎರಡೂ ಫ್ಯಾಮಿಲಿಯವರನ್ನು ಕೂರಿಸಿ ಮಾತಾಡಿದ್ರೆ ಸಮಸ್ಯೆ ಬಗೆಹರಿಬಹುದೇನು? ಈ ನಿಟ್ಟಿನಲ್ಲಿ ಏನಾದರೂ ಪ್ರಯತ್ನಗಳಾಗ್ತಾ ಇದೆಯಾ?